ಸೊ ಇಲ್ಲಿದೆ ನೋಡಿ ಫ್ರೆಂಡ್ಸ್ ನಮ್ಮ ಪ್ರಾಡಕ್ಟ್. ಸೊ ಇದು ಬಂದುಬಿಟ್ಟು ನಾವೇನು ಹೇಳ್ತೀವಿ ಮಲ್ಟಿಪರ್ಪಸ್ ಟಾರ್ಚ್ ಅಂತ ಕೂಡ ಹೇಳ್ಬೋದು. ಸೊ ಇದು ನೋಡೋದಾದರೆ ನಮಗೆ ಫಸ್ಟ್ ಟಾರ್ಚು, ಆಮೇಲೆ ತಿರ್ಗಾ ಸೊ ಕೆಳಗಡೆ ನೋಡ್ಬೋದು ನಿಮಗೆ 4 ಎಲ್ ಇ ಡಿಸ್ ಬರುತ್ತೆ. ಸೊ ಇದು ನಾನು ಬುಕ್ ಮಾಡಿದಾಗ ಸೊ ಏನು ಕಂಡೀಷನ್ ಬಂದಿತ್ತು ಸೊ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡ್ಬೋದು, ನಾನು ಆನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆದರೂ ಕೂಡ ಅದು ಆನ್ ಆಗೋದಿಲ್ಲ. ಸೊ ಬ್ಯಾಟ್ರಿ ವೀಕ್ ಆಗಿರುತ್ತೆ. ಸೊ ನಾನು ಅದನ್ನು ಬ್ಯಾಟ್ರಿ ಅದೆಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ, ಸೊ ಇನ್ ಕೇಸ್ ಅದು ವರ್ಕ್ ಆಗಿಲ್ಲ ಅಂತಂದರೆ ಯಾವ ಥರ ರೆಡಿ ಮಾಡಿದೆ ಸೊ ಅದನ್ನು ಕೂಡ ನೆಕ್ಸ್ಟ್ ನೋಡಿ. ಸೊ ನೋಡಿ, ನಾನು ಇದನ್ನು ಈಗ ಫಿಕ್ಸ್ ಮಾಡಿಬಿಟ್ಟು ಇದನ್ನು ಆನ್ ಮಾಡುತ್ತೀನಿ. ಸೊ ಆನ್ ಮಾಡಿದ್ರೂ ಕೂಡ ಇದು ಆನ್ ಆಗ್ತಾಯಿಲ್ಲ. ಸೊ ಈಗ ನೆಕ್ಸ್ಟ್ ಇದು ಬಂದುಬಿಟ್ಟು ಮೇಲ್ಗಡೆ ಬಟನ್ ಏನಿದೆಯಲ್ಲ ಸೊ ಅದರದ್ದು ಕವರು, ಸೊ ಅದನ್ನು ರಿಮೂವ್ ಮಾಡಿಕೊಂಡ್ರೆ ನಮಗೆ ಲೈಟ್ ಈ ಥರ ಬರುತ್ತೆ. ಸೊ ಲೈಟ್, ಬ್ಯಾಟ್ರಿ, ಸರ್ಕ್ಯೂಟ್, ಸೊ ಮೇನ್ ಸರ್ಕ್ಯೂಟ್ ಏನಿದೆ ಸೊ ಅದೆಲ್ಲ ಹಿಂಗೆ ಆಚೆ ಬಂದುಬಿಡುತ್ತೆ. ಸೊ ಇವಾಗ ನೀವು ನೋಡ್ಬೋದು, ಸೊ 18650 ಶೆಲ್ ಏನಿದೆಯಲ್ಲ ಸೊ ಅದೇ ಥರ ಇದೆ, ಬಟ್ ಇದು ಇನ್ನೊಂದು ಚಿಕ್ಕದು. ಸೊ 144650 ಸಮಥಿಂಗ್ ಏನೋ ಇದೆ ಈ ಬ್ಯಾಟ್ರಿ ಹೆಸರು. ಸೊ ಈಗ ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಸೊ ಬ್ಯಾಟ್ರಿ ವೋಲ್ಟೇಜ್ ಏನಿದೆ, ಸೊ ಆನ್ ಆಗೋದು ಅಷ್ಟು ಪವರ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ಸೊ 0.27 ವೋಲ್ಟೇಜ್ ಇದೆ. ಸೊ ಅಂದರೆ ನಮಗೆ ಮಿನಿಮಮ್ ಬ್ಯಾಟ್ರಿ ವೋಲ್ಟೇಜ್ 3.7ಇಂದ 4.2 ಬೇಕಾಗುತ್ತೆ. ಸೊ ಇದರಲ್ಲಿ ನಮಗೆ ಅಷ್ಟು ಪವರ್ ಇಲ್ಲ. ಸೊ ಬನ್ನಿ ಹಾಗಾದರೆ ಅದನ್ನು ನೆಕ್ಸ್ಟ್ ಚಾರ್ಜ್ ಮಾಡಿ ಒಂದು ಸಲ ಚೆಕ್ ಮಾಡಿ ನೋಡೋಣ. ಸೊ ಚಾರ್ಜ್ ಹೋಲ್ಡ್ ಮಾಡ್ತಿದೆಯಾ ಇಲ್ವಾ ಅಂತ. ಸೊ ಇದನ್ನು ಚಾರ್ಜ್ ಮಾಡ್ತೀನಲ್ಲ, ಸೊ ಚಾರ್ಜ್ ಮಾಡೋವಾಗ ನನಗೆ ಬೋರ್ಡ್ ಏನಾದರೂ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸೊ ಇದೇನು ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಸ್ನ ರಿಮೂವ್ ಮಾಡಿಕೊಂಡು ಆಮೇಲೆ ತಿರ್ಗಿ ಇದನ್ನು ಚಾರ್ಜ್ ಮಾಡ್ಕೋತೀನಿ. ನೋಡ್ಬೋದು, ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ನಾನು ಕನೆಕ್ಷನ್ ರಿಮೂವ್ ಮಾಡಿಕೊಂಡು ಸೊ ಈಗ ಈ 2 ವೈರ್ಸ್ ಏನಿದೆ ಸೊ ಆರೆಂಜ್ ಪ್ಲಸ್ಗೆ ಮತ್ತು ಇದು ಬಂದುಬಿಟ್ಟು ಎಲ್ಲೋ ಮೈನಸ್ಗೆ ಸೊ ಕನೆಕ್ಟ್ ಮಾಡಿಬಿಟ್ಟು ಈಗ ಬ್ಯಾಟ್ರಿನ ಬೂಸ್ಟ್ ಅಪ್ ಮಾಡ್ತಾಯಿದ್ದೀನಿ. ಸೊ ಬ್ಯಾಟ್ರಿ ಬೂಸ್ಟ್ ಅಪ್ ಆಗಿದೆ. ಸೊ ಈಗ ಇದರದ್ದು ವೋಲ್ಟೇಜ್ ಚೆಕ್ ಮಾಡೋಣ. ಸೊ ವೋಲ್ಟೇಜ್ ನೋಡ್ಬೋದು ನೀವು 2.8 ಇತ್ತು. ಸೊ ಆಮೇಲೆ ತಿರ್ಗಿ 2.7 ಆಗ್ತಾಯಿದೆ. ಸೊ ಅಂದರೆ ಬ್ಯಾಟ್ರಿ ವೋಲ್ಟೇಜ್ ಏನಾಗ್ತದೆ ಸೊ ಡಿಕ್ರೀಸ್ ಆಗ್ತಾಯಿದೆ. ಸೊ ನಮಗೆ ಬ್ಯಾಟ್ರಿ ಹೇಗೆ ಅಂತಂದರೆ, ಸೊ ಬ್ಯಾಟ್ರಿ 3.7 ಇತ್ತು ಅಂದರೆ ಸೊ 3.7 ಇರಬೇಕು. ಸೊ ರನ್ ಆದಮೇಲೆ ಸೊ ಅಂದರೆ ಅದು ಕನ್ಸ್ಯೂಮ್ ಬ್ಯಾಟ್ರಿ ಏನಿದೆ ಸೊ ಅದು ಕನ್ಸ್ಯೂಮ್ ಆದಮೇಲೆ ಬ್ಯಾಟ್ರಿ ಡ್ರೈನ್ ಆಗಬೇಕು. ಬಟ್ ಇದರಲ್ಲಿ ಆಗಲ್ಲ. ಸೊ ನಾವು ಚಾರ್ಜ್ ಮಾಡಿಬಿಟ್ಟು ಅಲ್ಲಿ ಸೈಡಲ್ಲಿ ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡ್ತಾಯಿದ್ದ ಹಾಗೆಯೇ ಅದು ಡಿಸ್ಚಾರ್ಜ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಒಂದು ಸಲ ಇದನ್ನು ಕನೆಕ್ಷನ್ ಮಾಡಿಕೊಂಡು ಚೆಕ್ ಮಾಡಿ ನೋಡೋಣ ಇನ್ ಕೇಸ್ ಇದು ವರ್ಕ್ ಆಗುತ್ತಾ ಬ್ಯಾಟ್ರಿ ಇಲ್ವಾ ಅಂತ. ಸೊ ನೋಡಿ ಫ್ರೆಂಡ್ಸ್, ನಾವು ಏನು ಬ್ಯಾಟ್ರಿ ಇದೆಯಲ್ಲ ಸೊ ಇದನ್ನು ಡ್ಯಾಮೇಜ್ ಆಗಿತ್ತು. ಸೊ ಇದನ್ನು ರಿಮೂವ್ ಮಾಡ್ಕೊಬಿಟ್ರಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಸಿಮಿಲರ್ ಬ್ಯಾಟ್ರಿ, ಸೊ ಅಂದರೆ ಸೇಮ್ 3.7 ವೋಲ್ಟ್ಸ್ ಬ್ಯಾಟ್ರಿ ಬರುತ್ತೆ ನಮಗೆ. ಸೊ ಇದನ್ನು ಒಂದು ಸಲ ನಾವು ಸಾಲ್ಡರ್ ಮಾಡಿ ಚೆಕ್ ಮಾಡಿ ನೋಡೋಣ ಬನ್ನಿ.